ಎಲ್ಲರಿಗೂ ನಮಸ್ಕಾರಗಳು. ಮಾತವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತರೇಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಮಕ್ಕಳಿಗೆ ನುಗ್ಗೆ ಸೊಪ್ಪನ್ನು ನೀಡೋದ್ರಿಂದ ಏನಾಗುತ್ತೆ ಅಂದರೆ ಯಾವ್ಯಾವ ಪದಾರ್ಥಗಳನ್ನು, ಆಹಾರ ಪದಾರ್ಥಗಳನ್ನು ನಾವು ನೀಡಬೇಕು ಅಂತ ಕಳೆದ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಆದರೆ ಈ ವಿಡಿಯೋದಲ್ಲಿ ಮಕ್ಕಳಿಗೆ ನುಗ್ಗೆ ಸೊಪ್ಪನ್ನು ನೀಡೋದ್ರಿಂದ ಮೆದುಳಿನಲ್ಲಿ, ನಮ್ಮ ದೇಹದಲ್ಲಿ ಯಾವ ಯಾವ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗುತ್ತೆ, ಯಾವ ಯಾವ ರಾಸಾಯನಿಕ ಕ್ರಿಯೆಗಳು ನಡೆಯುತ್ತೆ, ಅದು ಹೇಗೆ ಮಗುವಿನ ಮೆದುಳಿನ ಬೆಳವಣಿಗೆಗೆ ಪೂರಕವಾಗಿದೆ ಅಂತ ಅದನ್ನು ಸವಿವರವಾಗಿ ನಾನು ತಿಳಿಸ್ತಾ ಬರ್ತೀನಿ. ಈ ಒಂದು ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಸಿ ಇದೆ, ವಿಟಮಿನ್ ಬಿ, ವಿಟಮಿನ್ ಎ ಮತ್ತು ವಿಟಮಿನ್ಗಳು ಹೇರಳವಾಗಿದೆ, ಖನಿಜಗಳು, ಲವಣಾಂಶಗಳು ಇದೆ, ಹೇರಳವಾಗಿ ಅಮೈನೋ ಆಸಿಡ್ಗಳಿವೆ. ಇದರ ಜೊತೆಯಲ್ಲಿ ಈ ಒಂದು ರಾಸಾಯನಿಕಗಳು, ಬೇಕಾದಷ್ಟು ಇರುವ ರಾಸಾಯನಿಕಗಳು ಏನು ಮಾಡುತ್ತೆ, ಇದನ್ನು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಅಂದರೆ ಮೆದುಳಿನಲ್ಲಿ ಶೇಖರಣೆಯಾಗುವಂತಹ ಒಂದು ವಿಷಗಳನ್ನು ನಿರ್ವಿಷಯುಕ್ತ ಮಾಡುವಂತಹ ಕ್ರಿಯೆ. ಅದರ ಜೊತೆಯಲ್ಲಿ ಮೆದುಳಿನ ಬೆಳವಣಿಗೆಗೆ ಪೂರಕವಾಗಿ ಟ್ರಾಪಿಕ್ ಫ್ಯಾಕ್ಟರ್ ಆಗು ಕೆಲಸ ಮಾಡುತ್ತೆ. ಮತ್ತು ಒಳ್ಳೆಯ ಪ್ರಮಾಣದಲ್ಲಿ ಹೆಚ್ಚು ನ್ಯೂರೋ ಟ್ರಾನ್ಸ್ಮಿಟರ್, ಹೆಚ್ಚು ಅಂದರೆ ಎಷ್ಟು ಬೇಕೋ ಅಷ್ಟು ನ್ಯೂರೋ ಟ್ರಾನ್ಸ್ಮಿಟರ್ಗಳನ್ನು ಬಿಡುಗಡೆ ಮಾಡೋದು. ಮತ್ತು ಮೆದುಳಿನಲ್ಲಿ ನರಕೋಶಗಳ ಬೆಳವಣಿಗೆ, ಡೆಂಡ್ರೈಟ್ ಸೆಲ್ಸ್ಗಳ ಬೆಳವಣಿಗೆ, ಗ್ಲಿಯಲ್ ಸೆಲ್ಸ್ಗಳು, ಈ ಥರ ಬೇರೆ ಬೇರೆ ಥರದ ವಿವಿಧ ರೀತಿಯ ಮೆದುಳಿನ ಜೀವಕೋಶಗಳಿದೆ. ಇವುಗಳೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗಬೇಕು, ಅವುಗಳ ಕನೆಕ್ಷನ್ಗಳು ಚೆನ್ನಾಗಿರಬೇಕು, ನ್ಯೂರೋ ಟ್ರಾನ್ಸ್ಮಿಟರ್ಗಳು ಹೆಚ್ಚು ಬಿಡುಗಡೆಯಾಗಬೇಕು. ಇದೆಲ್ಲ ಮಾಡುವಂತಹ ಒಂದು ಅದ್ಭುತವಾದ ಕ್ರಿಯೆಯನ್ನು ಈ ಒಂದು ಸೊಪ್ಪಿನಲ್ಲಿರುವಂತಹ, ಅದು ನುಗ್ಗೆ ಸೊಪ್ಪಿನಲ್ಲಿರುವ ರಾಸಾಯನಿಕಗಳು ನೆರವೇರಿಸ್ಕೊಡುತ್ತೆ. ಮುಖ್ಯವಾಗಿ ಯಾವ ಯಾವ ಪಾತ್ವೆಗಳನ್ನು ಇದು ಆ್ಯಕ್ಟಿವೇಟ್ ಮಾಡುತ್ತೆ ಮಾಲಿಕ್ಯುಲರ್ ಲೆವೆಲಲ್ಲಿ. ಏಕೆಂತಂದರೆ ಈ ಥರದ ಒಂದು ವಿಚಾರಗಳು ಸಾಮಾನ್ಯವಾಗಿ ಯಾರೂ ಇದನ್ನು ವಿವರಿಸಿ ಹೇಳಿರೋದಿಲ್ಲ. ನುಗ್ಗೆ ಸೊಪ್ಪು ಒಳ್ಳೆಯದು ಅಂತ ಹೇಳ್ತಾರೆ ನಿಜ, ಆದರೆ ನುಗ್ಗೆ ಸೊಪ್ಪು ತಿಂದಾಗ ದೇಹದ ಒಳಗಡೆ ಯಾವ ಯಾವ ಕ್ರಿಯೆಗಳು ನಡೆಯುತ್ತೆ ಅಂತ ಯಾರೂ ಹೇಳಿರೋದಿಲ್ಲ. ಸಾಮಾನ್ಯವಾಗಿ ನುಗ್ಗೆ ಸೊಪ್ಪಿನ ಸೇವನೆ ನಾವು ಮಾಡಿದಾಗ ಏನಾಗುತ್ತೆ, ಇದರಲ್ಲಿರುವ ರಾಸಾಯನಿಕಗಳೇನು ಮಾಡುತ್ತೆ, MTOR ಪಾತ್ವೆ ಅಂತ ಒಂದು ಪಾತ್ವೆ ಇದೆ, ಅದನ್ನು ಆ್ಯಕ್ಟಿವೇಟ್ ಮಾಡ್ತಾ ಬರುತ್ತೆ. ಈ ಪಾತ್ವೆನ ಆ್ಯಕ್ಟಿವೇಟ್ ಮಾಡಿದ್ರೆ ಅದು ಒಂಥರ ಸೆನ್ಸರ್ ಥರ ನಮ್ಮ ಮೆದುಳಿಗೆ ಹೆಚ್ಚಿನ ಮೈಟೋಕಾಂಡ್ರಿಯಾ ಬೇಕಾಗಿರುತ್ತೆ. ಮೈಟೋಕಾಂಡ್ರಿಯಾ ಆ್ಯಕ್ಟಿವಿಟಿ ತುಂಬ ಚೆನ್ನಾಗಿ ನಡಿಬೇಕು. ಕಾರಣ ಇದು 1 ಸೆಕೆಂಡಿಗೆ 7000 ನರಕೋಶಗಳು ಬೆಳವಣಿಗೆ ಆಗ್ತಿರೋದ್ರಿಂದ ಅತ್ಯಂತ ಹೆಚ್ಚಿನ ಒಂದು ಮೈಟೋಕಾಂಡ್ರಿಯಾಗಳು ಈ ಒಂದು ಮೆದುಳಿನಲ್ಲಿ ಬೇಕು, ಅದು ಕ್ರಿಯಾಶೀಲವಾಗಿರಬೇಕು. ಹಾಗಾಗಿ MTOR ಪಾತ್ವೆ ಅನ್ನೋದು ಆ್ಯಕ್ಟಿವೇಟ್ ಆದಾಗ ಅದೇನು ಮಾಡುತ್ತೆ, ಸೆನ್ಸರ್ ಥರ ಅದೇನು ಮಾಡುತ್ತೆ, ಎಷ್ಟು ಎನರ್ಜಿ ಬೇಕು ಅನ್ನೋದನ್ನು ಸೆನ್ಸ್ ಮಾಡುತ್ತೆ. ಅದಕ್ಕೆ ಪೂರಕವಾಗಿರುವಂತಹ ಜೀನ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡಿ ಇನ್ನೊಂದು ಕ್ರಿಯೆ ಇದೆ ಅಪೋಪ್ಟಾಸಿಸ್ ಅಂತ, ಅದನ್ನು ತಗ್ಗಿಸುತ್ತೆ. ಅದನ್ನು ತಗ್ಗಿಸಿ ಬೆಳವಣಿಗೆಯನ್ನು ಜಾಸ್ತಿ ಮಾಡ್ತಾ ಬರುತ್ತೆ. ಹಾಗಾಗಿ MTOR ಪಾತ್ವೆಯನ್ನು ಆ್ಯಕ್ಟಿವೇಟ್ ಮಾಡಬೇಕು ಅಂತಂದರೆ ನಾವು ನುಗ್ಗೆ ಸೊಪ್ಪನ್ನು ಮಕ್ಕಳಿಗೆ ನೀಡ್ತಾ ಬಂದರೆ ಇದು ಬಹಳ ಚೆನ್ನಾಗಿ ನೆರವೇರುತ್ತಾ ಬರುತ್ತೆ. ಇದರ ಜೊತೆಯಲ್ಲಿ ನಮ್ಮ ಮೆದುಳಿಗೆ, ನಮ್ಮ ದೇಹದಲ್ಲಿ ಎಷ್ಟು ಶಕ್ತಿ ಬಿಡುಗಡೆಯಾಗುತ್ತೋ ಆ ಒಟ್ಟಾರೆ ಶಕ್ತಿಯ 20% ಶಕ್ತಿಯನ್ನು ಬಳಸ್ಕೊಳ್ಳೋದು ಮೆದುಳು. ಮಿಕ್ಕ 80% ಏನಿದೆ ಅದನ್ನು ನಮ್ಮ ದೇಹದ ಬೇರೆ ಬೇರೆ ಅಂಗಾಂಗಗಳು ಬಳಸ್ಕೊಳ್ತಾ ಬರುತ್ತೆ. ಅಂದರೆ ಮೆದುಳಿಗೆ ಹೆಚ್ಚು ಒಂದು ಶಕ್ತಿಯ ಅವಶ್ಯಕತೆ ಇದೆ. ಅಂದರೆ ಎನರ್ಜಿ ಎಲ್ಲಿಂದ ಬಿಡುಗಡೆ ಆಗುತ್ತೆ ಅಂತ ನಾವು ನೋಡೋದಾದರೆ ಮುಖ್ಯವಾಗಿ ಅದು ಮೈಟೋಕಾಂಡ್ರಿಯಾದಿಂದ ಬಿಡುಗಡೆ ಆಗುವಂಥದ್ದು. ಹಾಗಾಗಿ ಮೈಟೋಕಾಂಡ್ರಿಯಾದಿಂದ ಬಿಡುಗಡೆಯಾಗುವ ಶಕ್ತಿಯನ್ನು ಸರಿಯಾದ ಕ್ರಮದಲ್ಲಿ ಬಳಸಿಕೊಳ್ಳಲು ನುಗ್ಗೆ ಸೊಪ್ಪಿನಲ್ಲಿರುವ ರಾಸಾಯನಿಕಗಳು ಹೆಚ್ಚಾಗಿ ಅದಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿ AMP ಕೈನೇಸ್ ಪಾತ್ವೆ ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ. ಅದೇನು ಮಾಡುತ್ತೆ, ನಮ್ಮ ನರಕೋಶಗಳು ಗ್ಲುಕೋಸನ್ನು ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಮೆದುಳಿಗೆ. ಏಕೆಂದರೆ ಗ್ಲುಕೋಸು ಬೇಕು, ಅದನ್ನು ಸರಿಯಾಗಿ ಬಳಸಿಕೊಳ್ಳುವಂತೆ ಗ್ಲುಕೋಸನ್ನು ನರಕೋಶಗಳು ಒಳಗಡೆ ತೆಗೆದುಕೊಳ್ಳುವಂತೆ ಅದನ್ನು ಪ್ರೇರೇಪಿಸುತ್ತೆ AMPK ಸಿಗ್ನಲಿಂಗ್ ಪಾತ್ವೆ. ಹಾಗಾಗಿ ಅದನ್ನು ಬಳಸ್ಕೊಳ್ಳುತ್ತೆ. ಮತ್ತು ಮೈಟೋಕಾಂಡ್ರಿಯಾ ಆರೋಗ್ಯಯುತವಾಗಿರಬೇಕು ಆ ರೀತಿ ನೋಡಿಕೊಳ್ಳುತ್ತೆ. ಮತ್ತು ಮೈಟೋಕಾಂಡ್ರಿಯಾದಲ್ಲಿ ಯಾವುದೇ ರೀತಿಯ, ಏಕೆಂತಂದರೆ ಕೆಲವೊಮ್ಮೆ ಮೈಟೋಕಾಂಡ್ರಿಯಾದಿಂದ ಬಿಡುಗಡೆಯಾಗುವಂತಹ ಕೆಲವೊಂದು ಅದರ ಕ್ರಿಯೆ ನಡೆಸಬೇಕಾದ್ರೆ ಎನರ್ಜಿಯ ಜೊತೆಯಲ್ಲಿ ಕೆಲವು ವಿಷಗಳು ಸಹ ಬಿಡುಗಡೆಯಾಗುತ್ತೆ. ಆ ವಿಷಗಳು ಬಿಡುಗಡೆಯಾಗದಿದ್ದ ಹಾಗೆ, ಮೈಟೋಕಾಂಡ್ರಿಯಕ್ಕೆ ಏನೂ ತೊಂದರೆಯಾಗದಿದ್ದ ಹಾಗೆ ಅದನ್ನು ಕಾಪಾಡುವುದು AMPK ಪಾತ್ವೆ. ಹಾಗಾಗಿ ಈ ಒಂದು ಪಾತ್ವೆ ಸಹ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ನಂತರ
ನಮ್ಮ ಮೆದುಳಿನಲ್ಲಿ ಸಾಮಾನ್ಯವಾಗಿ ನಾನು ಆಗಲೇ ತಿಳಿಸಿದ್ದೀನಿ ಬಹಳಷ್ಟು ವಿಡಿಯೋದಲ್ಲಿ ವಿಷಗಳು ಬಿಡುಗಡೆ ಆಗ್ತಾ ಇರುತ್ತೆ. ಸಾಮಾನ್ಯ, ಅದು ಸರ್ವೇ ಸಾಮಾನ್ಯ. ಎಲ್ಲರ ದೇಹದಲ್ಲೂ ಒಂದು ಪ್ರಮಾಣದಲ್ಲಿ ದೇಹದ ಚಯಾಪಚಯ ಅಥವಾ ಮೆಟಬಾಲಿಸಮ್ ಆದಾಗ ಅಲ್ಪ ಪ್ರಮಾಣದಲ್ಲಿ ವಿಷ ಬಿಡುಗಡೆಯಾಗುತ್ತೆ. ಆ ವಿಷವನ್ನು ತೆಗೆದುಹಾಕಲು ದೇಹದ ಒಳಗಡೆನೇ ಅದಕ್ಕೆ ಒಂದು ಸಿಸ್ಟಮ್ ಇದೆ, ಒಂದು ವ್ಯವಸ್ಥೆ ಇದೆ. ಅದು ಕೆಲವೊಂದು ಕಿಣ್ವಗಳೇನು ಮಾಡುತ್ತೆ, ಕಾಯ್ತಾ ಇರುತ್ತದು. ವಿಷ ಬಿಡುಗಡೆಯಾದ ತಕ್ಷಣ ಆ ವಿಷವನ್ನು ನಿರ್ವಿಷಯುಕ್ತ ಮಾಡುವ ಶಕ್ತಿ ಇದೆ. ಆದರೆ ಇತ್ತೀಚಿನ ದಿನದಲ್ಲಿ ಏನಾಗ್ತಾ ಇದೆ ಅಂದರೆ, ಮಕ್ಕಳು ಈ ಒಂದು ಆಲ್ಫಾ ಜನರೇಷನ್ ಮಕ್ಕಳೇನು ಮಾಡ್ತಾರೆ, ಅತಿಯಾದ ಒಂದು ಹೊರಗಡೆ ಆಹಾರ ಸೇವನೆ ಮಾಡ್ತಾರೆ. ಮತ್ತು ಅದರಲ್ಲಿ ನ್ಯೂಟ್ರಿಷನ್ ಇರೋದಿಲ್ಲ, ಕಲರ್ಸ್ಗಳಿರುತ್ತೆ, ಪ್ರಿಸರ್ವೇಟಿವ್ಸ್ ಇರುತ್ತೆ. ಈ ಥರದ್ದೆಲ್ಲ ಇದ್ದಾಗ ವಿಷ ದೇಹದ ಒಳಗಡೆನೂ ಬಿಡುಗಡೆ ಆಗ್ತಿದೆ, ಹೊರಗಡೆಯಿಂದನೂ ದೇಹದ ಒಳಗಡೆ ಸೇರ್ತಾ ಇದೆ. ವಿಷದ ಪ್ರಮಾಣ ಜಾಸ್ತಿ ಆಗ್ತಿದೆ. ಹಾಗಾಗಿ ಕಿಣ್ವಗಳಿದೆ, ಆ ಕಿಣ್ವಗಳಿಗೆ ಅದನ್ನು ನಿಭಾಯಿಸುವುದನ್ನು ಅಥವಾ ನಿರ್ವಿಷಯುಕ್ತ ಮಾಡುವ ಅಷ್ಟೊಂದು ಶಕ್ತಿ ಇಲ್ಲದ ಕಾರಣ ಏನಾಗುತ್ತೆ, ಅದು ನರಕೋಶಗಳನ್ನು ನಾಶ ಮಾಡುತ್ತೆ. ಆದರೆ ನಾವು ಈ ಒಂದು ನುಗ್ಗೆ ಸೊಪ್ಪನ್ನು ಮಕ್ಕಳಿಗೆ ನೀಡೋದ್ರಿಂದ NR-kB ಪಾತ್ವೆ ಅಂತ ಇದೆ. ಆ ಒಂದು ಪಾತ್ವೆ NRF2 ಪಾತ್ವೆ ಅಂತ ಒಂದಿದೆ. ಆ ಪಾತ್ವೆ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಅದು ಆ ಒಂದು ಜೀನ್ಸ್ಗಳು ಅಥವಾ ಆ ಒಂದು ಪಾತ್ವೆ ಆ್ಯಕ್ಟಿವೇಟ್ ಆದಾಗ ಅದು ಕೆಲವೊಂದು ಜೀನ್ಸ್ಗಳನ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಆ ಜೀನ್ಸ್ಗಳ ಮುಖ್ಯ ಕೆಲಸ ಏನು ಅಂತಂದರೆ, ಮುಖ್ಯವಾಗಿ ಕಿಣ್ವಗಳನ್ನು ಜಾಸ್ತಿ ಬಿಡುಗಡೆ ಮಾಡೋದು. ಸೂಪರ್ ಆಕ್ಸೈಡ್ ಡಿಸ್ಮ್ಯೂಟೇಸು, ಕೆಟಲೇಸು ಇಂಥವುದನ್ನು ಹೆಚ್ಚು, ಆಮೇಲೆ ಗ್ಲೂಟೋಥಯಾನ್ ಪರಾಕ್ಸಿಡೇಸು ಇಂಥವನ್ನ ಹೆಚ್ಚು ಬಿಡುಗಡೆ ಮಾಡೋದ್ರಿಂದ, ಗ್ಲೂಟೋಥಯಾನ್ ಟ್ರಾನ್ಸ್ಫರೇಸ್ ಇವನ್ನ ಬಿಡುಗಡೆ ಮಾಡೋದ್ರಿಂದ ಏನಾಗುತ್ತೆ, ಶೇಖರಣೆಯಾದ ವಿಷಗಳನ್ನು ಇದು ತೆಗೆದು ಹಾಕ್ತಾ ಬರುತ್ತೆ. ಹಾಗಾಗಿ ಇವು ನುಗ್ಗೆ ಸೊಪ್ಪು ಸಾಮಾನ್ಯವಾಗಿ ನಾವು ಅಂದ್ಕೊಂತೀವಿ ಅದೇನು ಎಲ್ಲ ಕಡೆ ಸಿಕ್ಕುತ್ತೆ, ಅದು ಬಡವರು ತಿನ್ನುವಂತಹದ್ದು, ಎಲ್ಲರಿಗೂ ಅದು ಲಭ್ಯವಿದೆ, ಅದರಿಂದ ಏನು ಮಹಾ ಆಗುತ್ತೆ ಅಂತ. ಆದರೆ ದೇಹದ ಒಳಗಡೆ ಅದ್ಭುತವಾದ ಕ್ರಿಯೆಗಳನ್ನು ಅದು ಆ್ಯಕ್ಟಿವೇಟ್ ಮಾಡೋದ್ರಿಂದ ನಿಜವಾಗ್ಲೂ ಬೆಳೆಯುವ ಮಕ್ಕಳಿಗೆ, ಬರೀ ಮಕ್ಕಳು ಮಾತ್ರ ಅಲ್ಲ ಎಲ್ಲರಿಗೂ ಇದು ಬಹಳ ಉಪಯುಕ್ತ ಅನ್ಬೋದು. ಆದರೆ ಮಕ್ಕಳ ಮೆದುಳಿಗೆ ಇದು ಅತ್ಯಂತ ಪೂರಕವಾದ ಒಂದು ಅಂಶ ಅಂತ ನಾವು ಹೇಳ್ಬೋದು. ಇದರ ಜೊತೆಯಲ್ಲಿ ಇದರಲ್ಲಿ ಬಹಳ ಹೇರಳವಾಗಿ ಅಮೈನೋ ಆಸಿಡ್ಗಳು, ಜಿಂಕು ಮತ್ತು ಐರನ್ನು, ಕಬ್ಬಿಣಾಂಶ ಇದೆ, ಕ್ಯಾಲ್ಶಿಯಂ ಇದೆ, ಮೆಗ್ನೀಷಿಯಮ್ ಇದೆ. ಹೇರಳವಾಗಿ ಇದೆಲ್ಲ ಇರೋದ್ರಿಂದ ಈ ಒಂದು ಕಬ್ಬಿಣದ ಅಂಶ ರಕ್ತ ಅಂದರೆ ನಮ್ಮ ಹಿಮೋಗ್ಲೋಬಿನ್ ಸರಿಯಾದ ಪ್ರಮಾಣದಲ್ಲಿ ಆಕ್ಸಿಜನ್ನ ಪಡಿಬೇಕು ಅಂತಂದರೆ ನಮಗೆ ಐರನ್ ಇರಲೇಬೇಕು, ಕಬ್ಬಿಣಾಂಶ ಇರಲೇಬೇಕು. ಎಲ್ಲಿ ಅದರ ಕೊರತೆ ಆಗುತ್ತೆ ನೀವೆಲ್ಲ ಕೇಳಿರ್ಬೋದು. ಆವಾಗ ಅನಿಮಿಕ್ ಆಗಿದ್ದಾರೆ, ಅವರಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಇದೆ ಅಂತ ಹೇಳ್ತಾರೆ, ಕಬ್ಬಿಣಾಂಶದ ಕೊರತೆ ಇದ್ದಾಗ. ಹಾಗಾಗಿ ಮಕ್ಕಳಿಗೆ ಯಾವತ್ತೂ ಅನಿಮಿಕ್ ಆಗಬಾರ್ದವರು. ಕಾರಣ ಅವರ ರಕ್ತದಲ್ಲಿ ಕಬ್ಬಿಣಾಂಶ ಜಾಸ್ತಿ ಇದ್ದಾಗ, ಅಂದರೆ ಸರಿಯಾದ ಪ್ರಮಾಣದಲ್ಲಿ ಇದ್ದಾಗೇನಾಗುತ್ತೆ, ಅದು ಈ ಒಂದು ಹಿಮೋಗ್ಲೋಬಿನ್ ಅಥವಾ ಕೆಂಪು ರಕ್ತ ಕಣಗಳು ಆಕ್ಸಿಜನ್ನ ಹೀರಿಕೊಳ್ಳುತ್ತೆ. ಅಂದರೆ ನಮ್ಮ ಶ್ವಾಸಕೋಶದಲ್ಲಿ ಇದೆಲ್ಲ ನಡೆಯುವಂತಹ ಕ್ರಿಯೆ, ಆಕ್ಸಿಜನ್ನ ತೆಗೆದುಕೊಳ್ಳುತ್ತೆ. ಆಕ್ಸಿಜನ್ನು ಹೇರಳವಾಗಿರೋದ್ರಿಂದ ಹೇರಳವಾಗಿ ಆಕ್ಸಿಜನ್ ನಮ್ಮ ಮೆದುಳಿಗೆ ತಲುಪುತ್ತೆ. ಮೆದುಳಿಗೆ ಆಕ್ಸಿಜನ್ ಸಿಕ್ಕಾಗ ಅದು ಕ್ರಿಯಾಶೀಲವಾಗುತ್ತೆ, ಅದು ಟೈರ್ಡ್ ಆಗಲ್ಲ, ಸುಸ್ತಾಗೋದಿಲ್ಲ, ಸದಾ ಚಟುವಟಿಕೆಯಿಂದ ಇರ್ತಾರೆ. ಎಷ್ಟೇ ಅವರು ಓದಿದ್ರು, ಎಷ್ಟು ಅವರು ಫೋಕಸ್ ಮಾಡಿದ್ರು, ಏನೇ ಮಾಡಿದ್ರು ಅವರಿಗೆ ಸುಸ್ತಾಗಲಿ, ಒಂಥರ ಸಾಕಪ್ಪ ಸಾಕಾಯಿತು ಅನ್ನುವುದು ಮಕ್ಕಳಿಗೆ ಆಗೋದಿಲ್ಲ, ಸದಾ ಕ್ರಿಯಾಶೀಲರಾಗಿರ್ತಾರೆ. ಹಾಗಾಗಿ ಇದರಲ್ಲಿರುವ ಯಾವುದೋ ಒಂದು ಐರನ್ ಪ್ರಮಾಣ ಏನಿದೆ ಅದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದೇ ರೀತಿ ಜಿಂಕು ನಮ್ಮ ನ್ಯೂರಾನ್ಗಳು ಅಲ್ಲಿರುವ ಕಿಣ್ವಗಳನ್ನು ಅದು ಆ್ಯಕ್ಟಿವೇಟ್ ಮಾಡೋವಂಥದ್ದೇ ಆಗಲಿ, ಮೆಗ್ನೀಷಿಯಮ್ಮು ಆ ನರಕೋಶಗಳನ್ನು ಕಾಪಾಡುವಂಥದ್ದೇ ಆಗಲಿ, ಸೋಡಿಯಂ ಇದೆಯಲ್ಲ ಅದು ಬಹಳ ಮುಖ್ಯವಾಗಿ, ಕ್ಯಾಲ್ಶಿಯಂ ಸಹ ಏನಾಗುತ್ತೆ ಅಂದರೆ ಈ ಸಿನಾಪ್ಸಿಸ್ ಅಥವಾ ಎರಡು ನರಕೋಶಗಳ ಮಧ್ಯೆ ನಡೆಯುವ ಸಂವಹನವನ್ನು ತುಂಬ ಚೆನ್ನಾಗಿ ಮಾಡೋದ್ರಿಂದ ಮಗು ನಾವು ಏನು ಹೇಳಿಕೊಟ್ರೂ ತಕ್ಷಣ ಕ್ಯಾಚ್ ಮಾಡುತ್ತೆ. ಅದು ಎಷ್ಟೇ ಕಷ್ಟ ಆಗಿದ್ರೂ ಅದನ್ನು ಬಹಳ ಬೇಗ ಕ್ಯಾಚ್ ಮಾಡೋದು, ಅದನ್ನು ಅರ್ಥೈಸ್ಕೊಳ್ಳೋದು, ಅದನ್ನು ಬರೆಯೋದು, ಅದನ್ನು ಹೇಳುವುದು, ಈ ಕ್ರಿಯೆಗಳು ಬಹಳ ಅದ್ಭುತವಾಗಿ ನಡೆಯುತ್ತೆ. ಮೆಮೊರಿ ಅಂತ ಏನಂತೀವಿ, ನೆನಪಿನಲ್ಲಿ ಇಟ್ಕೊಳ್ಳೋ ಅಂಥದ್ದು, ಅದನ್ನು ಪುನಃ ಹೇಳುವಂತಹದ್ದು, ಅದನ್ನು ಸರಿಯಾದ ರೂಪದಲ್ಲಿ ಬರೆಯುವಂತಹದ್ದು, ಈ ರೀತಿ ಎಲ್ಲದು ಅದ್ಭುತವಾಗಿ ಮಾಡೋದಕ್ಕೆ ಮುಖ್ಯವಾದ ಕಾರಣ ಈ ಒಂದು ನುಗ್ಗೆ ಸೊಪ್ಪಿನಲ್ಲಿರುವಂತಹ ಈ ಎಲ್ಲ ಲವಣಾಂಶಗಳು ಮತ್ತು ಖನಿಜಾಂಶಗಳು ಮತ್ತು ಅಮೈನೋ ಆಸಿಡ್ಗಳು ಬಹಳ ಮುಖ್ಯವಾಗಿ ಹೇರಳವಾಗಿರೋದ್ರಿಂದ ಅದು ನರಕೋಶಗಳ ಬೆಳವಣಿಗೆಗೆ, ಪ್ರೋಟೀನ್ಗಳು ಅತ್ಯಂತ ಅವಶ್ಯಕತೆ ಇದೆ. ನರಕೋಶಗಳು ಚೆನ್ನಾಗಿರಬೇಕು ಅಂದರೆ ಬಹಳಷ್ಟು ಪೆಪ್ಟೈಡ್ಸ್ಗಳು, ಪ್ರೋಟೀನ್ಗಳು ಬೇಕಾಗಿರೋದ್ರಿಂದ ನರಕೋಶಗಳನ್ನು ತುಂಬ ಚೆನ್ನಾಗಿ ಕಾಪಾಡಲು ಇದು ಸಹಾಯ ಮಾಡುತ್ತೆ. ಇದರ ಜೊತೆಯಲ್ಲಿ ಈ ಒಂದು ನುಗ್ಗೆ ಸೊಪ್ಪು ನಮ್ಮ ಗಟ್
ಮತ್ತು ಬ್ರೈನ್ ಆ್ಯಕ್ಸಿಸನ್ನು ತುಂಬ ಚೆನ್ನಾಗಿ ಇಡುತ್ತೆ. ಕಾರಣ ನುಗ್ಗೆ ಸೊಪ್ಪಿನಲ್ಲಿರುವ ಥೈರೋಸಿನ್ ಮತ್ತು ಟ್ರಿಪ್ಟೋಫ್ಯಾನ್ ಎನ್ನುವ ಅಮೈನೋ ಆಸಿಡ್, ಹೇರಳವಾಗಿ ಅಮೈನೋ ಆಸಿಡ್ ಇದೆ. ಇದು ಎರಡರ ಮುಖಾಂತರ ಹೆಚ್ಚಿನ ಸೆರೋಟೋನಿನ್ ಬಿಡುಗಡೆಯಾಗೋದ್ರಿಂದ ಕರುಳಿನಲ್ಲಿ ಅದು ಎಂಟರಿಕ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ನಮ್ಮ ಕರುಳಿಗೂ ಮೆದುಳಿಗೂ ಒಂದು ಕನೆಕ್ಷನ್ ಇದೆ ವೇಗಸ್ ನರ್ವ್ ಮುಖಾಂತರ, ಅದು ಸೆನ್ಸ್ ಮಾಡ್ತಾ ಬರುತ್ತೆ. ಹಾಗಾಗಿ ಈ ಒಂದು ಕನೆಕ್ಷನ್ನು, ಈ ಒಂದು ನರವ್ಯೂಹ ತುಂಬ ಚೆನ್ನಾಗಿರೋದ್ರಿಂದ ಅದು ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆಯಾಗುವ ಸೆರೋಟೋನಿನ್ನನ್ನು ನಮ್ಮ ಮೆದುಳಿನ ಒಂದು ನರಕೋಶಗಳು ಬಳಸ್ಕೊಳ್ಳೋದ್ರಿಂದ ಆ ಮಕ್ಕಳ ಒಂದು ನಡವಳಿಕೆ ಚೆನ್ನಾಗಿರುತ್ತೆ, ಮೂಡ್ ಚೆನ್ನಾಗಿರುತ್ತೆ, ಒಂಥರ ರಿವಾರ್ಡಿಂಗು ಡೋಪಮೈನು ಹೆಚ್ಚಾಗಿ ಬಿಡುಗಡೆಯಾಗೋದ್ರಿಂದ ಅವರು ಎಷ್ಟು ಕಲಿತಾ ಇರ್ತಾರೆ ಅವರಿಗೆ ಸಂತೋಷ ಆಗ್ತಾ ಇರುತ್ತೆ, ಪುನಃ ಪುನಃ ಕಲಿಕೆಯಲ್ಲಿ ತೊಡಗ್ತಾರೆ. ಹಾಗಾಗಿ ಇದೂ ಸಹ ಅತ್ಯಂತ ಪೂರಕವಾದ ಅಂಶ ಅನ್ಬೋದು. ಇದರ ಜೊತೆಯಲ್ಲಿ ಡಿಟಾಕ್ಸಿಫಿಕೇಷನ್ ಹೇಳಿದೆ, ಮೈಲಿನ್ ಶೀತ್ ಫಾರ್ಮೇಷನ್ನು, ಈ ರೀತಿ ಬೇಕಾದಷ್ಟು ಪಾತ್ವೇಗಳು ಆ್ಯಕ್ಟಿವೇಟ್ ಆಗೋದ್ರಿಂದ ಈ ಒಂದು ಬಹಳ ಸರಳವಾಗಿರುವಂತಹ ಸುಲಭದಲ್ಲಿ ಸಿಗುವಂತಹ ನುಗ್ಗೆ ಸೊಪ್ಪನ್ನು ನಾವು ಮಕ್ಕಳಿಗೆ ಪ್ರತಿನಿತ್ಯ ನೀಡೋದ್ರಿಂದ ಮಕ್ಕಳ ಮೆದುಳನ್ನು ಒಂದು ಅದ್ಭುತ ಚಮತ್ಕಾರವನ್ನೇ ನಾವು ನೋಡ್ಬೋದು. ವಾರದಲ್ಲಿ 3-4 ದಿನ ಅದನ್ನು ಮಕ್ಕಳಿಗೆ ನೀಡ್ತಾ ಬರಬೇಕು. ಯಾವುದಾದರೂ ರೂಪದಲ್ಲಿ ಒಟ್ಟಿನಲ್ಲಿ ಅದು ನಮ್ಮ ದೇಹಕ್ಕೆ ಹೋಗಬೇಕು. ಅಲ್ಲಿ ಹೋದ ನಂತರ ಅದು ನಮ್ಮ ಮೆದುಳನ್ನು, ಅದರಲ್ಲಿರುವ ರಾಸಾಯನಿಕಗಳು ಮೆದುಳನ್ನು ಪ್ರವೇಶ ಮಾಡುತ್ತೆ. ಹಾಗಾಗಿ ಒಟ್ಟಿನಲ್ಲಿ ಮಕ್ಕಳಿಗೆ ನುಗ್ಗೆ ಸೊಪ್ಪನ್ನು ನಾವು ಪ್ರತಿ ವಾರದಲ್ಲಿ 3-4 ಬಾರಿ ಅಂದರೆ ನಮ್ಮ ಆಹಾರದಲ್ಲಿ ಅದನ್ನು ನಾವು ಸೇರ್ಪಡೆ ಮಾಡ್ಕೊಳ್ತಾ ಬಂದರೆ ಖಂಡಿತವಾಗಲಿ ಅದ್ಭುತವಾದ ಮೆದುಳಿನ ಶಕ್ತಿಯನ್ನು ಮಕ್ಕಳು ಪಡೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಮಕ್ಕಳ ಮೆದುಳಿನ ಮೇಲೆ ಈ ನುಗ್ಗೆ ಸೊಪ್ಪಿನಲ್ಲಿರುವ ರಾಸಾಯನಿಕಗಳು ಯಾವ ರೀತಿ ಅದು ಒಂದು ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದಕ್ಕೆ ಬೇಕಾದಷ್ಟು ಸಂಶೋಧನೆಗಳನ್ನು ನಡೆಸಿದ್ದಾರೆ. ಡಾಕಿಂಗ್ ಅಂತ ಒಂದು ಎಕ್ಸ್ಪರಿಮೆಂಟ್ ಮಾಡ್ತಾರೆ. ಅಂದರೆ ಈ ನುಗ್ಗೆ ಸೊಪ್ಪಿನಲ್ಲಿರುವ ರಾಸಾಯನಿಕಗಳು ಮೆದುಳಿಗೆ ಹೋಗಿ ಅಲ್ಲಿ ಯಾವ ರೀತಿ ಅದು ಒಂದು ಪ್ರತಿಕ್ರಿಯೆ ನೀಡುತ್ತೆ ಅಂತ ಅದನ್ನು ನೋಡಿ ಬಹಳಷ್ಟು ಎಕ್ಸ್ಪರಿಮೆಂಟ್ಗಳು ಇದರಲ್ಲಿ ನಡೆಸಿದ್ದಾರೆ. ಏಕೆಂತಂದರೆ ನುಗ್ಗೆ ಸೊಪ್ಪಿನಲ್ಲಿ ಹೇರಳವಾಗಿ ಫಿನಾಲಿಕ್ ಕಾಂಪೌಂಡು, ಫ್ಲವಿನಾಯ್ಡ್ಗಳು, ವಿಟಮಿನ್ಗಳು, ಅಮೈನೋ ಆಸಿಡ್ಗಳು, ಟರ್ಪಿನಾಯ್ಡ್ಗಳು, ವಲಟೈಲ್ ಕಾಂಪೌಂಡ್ಗಳು, ಐಸೋಥಯೋಸಯನೇಟ್ ಎನ್ನುವುದು ಆ್ಯಂಟಿ ಕ್ಯಾನ್ಸರಸ್ ಆಗಿ ಸಹ ಕೆಲಸ ಮಾಡುತ್ತೆ. ಆಮೇಲೆ ಗ್ಯಾಲಿಕ್ ಆ್ಯಸಿಡ್ ಆಗ್ಬೋದು, ಕ್ಲೋರೋಜೆನಿಕ್ ಆ್ಯಸಿಡ್ ಆಗಿರಬಹುದು, ಫ್ಯೂರಿಲಿಕ್ ಆ್ಯಸಿಡ್ ಆಗಿರಬಹುದು, ಈ ರೀತಿ ಬೇಕಾದಷ್ಟು ಫಿನಾಲಿಕ್ ಕಾಂಪೌಂಡ್ಗಳು ಹೇರಳವಾಗಿ ಇದೆ. ಹಾಗಾಗಿ ಇದೆಲ್ಲ ಮುಖ್ಯವಾಗಿ ಏನು ಮಾಡುತ್ತೆ ಅಂದರೆ ಈ ರಾಸಾಯನಿಕಗಳು ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡೋದ್ರಿಂದ ಅದು ಮೆದುಳನ್ನು ನೇರವಾಗಿ ತಲುಪುತ್ತೆ. ನೇರವಾಗಿ ತಲುಪುವುದರ ಮುಖಾಂತರ ಮೆದುಳಿನ ಆರೋಗ್ಯವನ್ನು ಕಾಪಾಡೋದ್ರಿಂದ ಬೇಕಾದಷ್ಟು ಸಂಶೋಧನೆಗಳು ಇದನ್ನು ಪುಷ್ಟೀಕರಿಸಿದೆ. ನಾವು ಈ ಒಂದು ನುಗ್ಗೆ ಸೊಪ್ಪನ್ನು ಸೇವನೆ ಮಾಡೋದ್ರಿಂದ ಯಾವ ರೀತಿ ಅದು ನಮ್ಮ ಮೆದುಳನ್ನು ಕಾಪಾಡುತ್ತೆ ಅಂತೇಳಿ. ಹಾಗಾಗಿ ವೈಜ್ಞಾನಿಕ ಸಂಶೋಧನೆಗಳ ಮುಖಾಂತರವೇ ಅದು ತಿಳಿದು ಬಂದಿರುವ ಅಂಶ ಏನೆಂದರೆ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಬೇಕೇ ಬೇಕಾಗಿರುವಂತಹ ಪ್ರಮುಖವಾದ ಒಂದು ಆಹಾರ ಅಂತಂದರೆ ಅದನ್ನು ನುಗ್ಗೆ ಸೊಪ್ಪು ಅಂತ ನಾವು ಹೇಳ್ಬೋದು. ಮೊರಿಂಗಾ ಅಂತಲೂ ಇದನ್ನು ಪಾಶ್ಚಿಮಾತ್ಯರು ವೆಸ್ಟರ್ನ್ ಕಂಟ್ರೀಸಲ್ಲಿ ಅವರಿಗೆ ನುಗ್ಗೆ ಸೊಪ್ಪು ಸಿಕ್ಕೋದಿಲ್ಲ. ಅವರೇನು ಮಾಡ್ತಾರೆ, ಪೌಡರ್ ಸಿಕ್ಕುತ್ತೆ, ನುಗ್ಗೆ ಸೊಪ್ಪಿನ ಪುಡಿ, ಒಣಗಿಸಿ ಮಾಡಿರುವ ಪುಡಿ. ಆ ಪುಡಿಗೆ ಬೇಕಾದಷ್ಟು ಹೇರಳವಾಗಿ ದುಡ್ಡು ಕೊಟ್ಟು ಅದನ್ನು ತಗೊಂತಾರೆ. ಅದನ್ನು ಬೇಕಾದಷ್ಟು ಸಲಾಡ್ ಮಾಡೋದಕ್ಕೆ ಅದ್ರ ಜೊತೆ ಹಾಕೋದೇ ಆಗಲಿ ಎಲ್ಲೋ ಒಂದು ರೂಪದಲ್ಲಿ ಅದನ್ನು ಸೇವಿಸ್ತಾರೆ. ಆದರೆ ಭಾರತೀಯರಿಗೆ, ಅದರಲ್ಲೂ ಕರ್ನಾಟಕ ಜನತೆಗೆ ನುಗ್ಗೆ ಸೊಪ್ಪು ಹೇರಳವಾಗಿ, ಅದರಲ್ಲೂ ಫ್ರೆಶ್ ಆಗಿರುವಂತಹದೇ ತಾಜಾ ಎಲೆಗಳೇ ಸೊಪ್ಪೇನೆ ಸಿಗೋದ್ರಿಂದ ಆ ಪೌಡರ್ ಬದಲು ತಾಜಾ ಸೊಪ್ಪನ್ನೇ ನಾವು ಬಳಕೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಮಕ್ಕಳು ಎಲ್ಲರಿಗೂ ಇದು ಪೂರಕ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಮಕ್ಕಳಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವ ಪೋಷಕಾಂಶಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು. ನಮಸ್ಕಾರ.